ಅದರಲ್ಲಿ ಬೇಕಾಗಿರುವಂತ ವಸ್ತುಗಳೇನಿದೆ ಅಂದ್ರೆ ಒಂದು ನೀರು, ಒಂದು ಗ್ಲಾಸ್, ಆನಂತರ ಕೊಬ್ಬರಿ ಎಣ್ಣೆ ಮತ್ತು ಗಾಂಡ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ನಾವು ಕರಿಬಹುದು. ಹೌದು, ಇವುಗಳನ್ನ ನಾವೇನ್ ಮಾಡೋಣ ಅಂದ್ರೆ ಮಿಶ್ರಣ ಮಾಡೋಣ. ಇವುಗಳನ್ನ ಎಲ್ಲವುಗಳನ್ನ ಈ ಪ್ಲಾಸ್ಟಿಕ್ ಗ್ಲಾಸ್ ಒಳಗ ಹಾಕಿ ಮಿಶ್ರಣ ಮಾಡೋಣ. ಆ ಮಾಡಿದಾದ ನಂತರ ಅವುಗಳ ಹೇಗ ಮಿಕ್ಸ್ ಆಗ್ತಾವೋ ಇಲ್ಲೋ, ಅಥವಾ ಅವುಗಳ ಮಿಶ್ರಣ ಒಂದೇ ರೀತಿಯಾಗಿ ಇರ್ತದನೋ ಇಲ್ಲೋ, ಅಥವಾ ಬೇರೆ ಬೇರೆ ಸ್ತರದೊಳಗೆ ಇರ್ತಾವು ಅನ್ನೋದನ್ನ ಪರೀಕ್ಷೆ ಮಾಡೋಣ. ಅದಾದ ನಂತರದೊಳಗ ಅವುಗಳನ್ನ ಬೇರ್ಪಡನೆ ಮಾಡಕ್ ನಮಗ್ ಸಾಧ್ಯದ ಏನು ಅನ್ನೋದನ್ನ ಪ್ರಯತ್ನ ಮಾಡೋಣ. ನಾವೇನ ಮಾಡ್ರಿ, ನೀರನ್ನ ಹಾಕೋಣ. ನೋಡಿ, ನೀರನ್ನ ಕಾಣಿಸ್ತಿದ್ರಿ ಹಾಕುದು, ನಿಮಗೆ ಈ ಸೈಡ್ ಕಾಣಿಸ್ತಿರ್ತೀವಿ ನೀರ. ಹೌದು, ಇಷ್ಟು ನೀರನ್ನ ನಾವೇನ್ ಮಾಡೋಣ, ಇನ್ನೊಂಚೂರು ಹಾಕೋಣ. ಓಕೆ, ಸಾಕ್ರಿ. ನೀರನ್ನ ಹಾಕಿದ್ವಿ. ಈಗ ಅದ್ರೊಳಗೆ ನಾವೇನ್ ಮಾಡಕ್ ಹೊಂಟಿವಿ ಅಂದ್ರೆ ಗಾಣದ ಎಣ್ಣೆಯನ್ನ ಹಾಕಾಕತ್ತೀವಿ. ಹೌದ್ರಿ, ಅಥವಾ ಶೇಂಗಾ ಎಣ್ಣೆಯನ್ನ ಹಾಕಾಕತ್ತೀವಿ ನೋಡಿ. ಹೌದು, ಇದನ್ನ ಇದ್ರೊಳಗೆ ಹಾಕಿದಾಗ ಇಲ್ಲಿ ನೀವು ಕಾಣಬಹುದು ಎರಡು ಮಿಕ್ಸ್ ಆಗ್ಯಾವೇನ್ರಿ. ಇಲ್ಲಿ ಎರಡು ಏನಾಗ್ಯಾವು, ಬೇರ್ಪಟ್ಟಾವ. ಹೌದು, ಇದಾದ ನಂತರ ಇದ್ರೊಳಗೆ ನಾವೇನ್ ಮಾಡೋಣ, ಇದ್ರೊಳಗ ಕೊಬ್ಬರಿ ಎಣ್ಣೆನೂ ಸಹ ನಾವೇನ್ ಮಾಡೋದ್ರಿ ಅಂತ ಹಾಕೋಣ. ಅದು ಯಾವ ಸ್ತರದೊಳಗೆ ನಿಲ್ತೈತಿ ನೋಡೋಣ. ನೋಡ್ರಿ, ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆಗಿಂತಲೂ ಕೆಳ ಸ್ತರದಲ್ಲಿ ನಿಂತೈತಿ. ಕಾಣಿಸ್ತೈತ್ರಿ? ಕೊಬ್ಬರಿ ಎಣ್ಣೆ ಏನಾಗೈತ್ರಿ, ಇದ್ರೊಳಗಿಂದ ಕೆಳಗಡೆ ಹೋಗಿ ನಿಂತೈತ್ರಿ. ಹೌದು, ಅದ್ರ ಮೇಲ್ಗಡೆ ಯಾವ್ದ್ರಿ, ಶೇಂಗಾ ಎಣ್ಣೆ. ಅದ್ರ ಕೆಳಗಡೆ ಏನೈತ್ರಿ, ನೀರು. ಇವುಗಳ ಮೂರು ಏನಾಗ್ಯಾವ್ರಿ, ಮೂರು ಲೇಯರ್ ಒಳಗ ಅಂದ್ರ ಮೂರು ಸ್ತರದೊಳಗೆ ಇದಾವ. ಇದಕ್ಕೆ ಕಾರಣವೇನು ಅಂದ್ರ ಕಾರಣ ಸಾಂದ್ರತೆ. ಹೌದು, ಇದನ್ನ ಇಂಗ್ಲಿಷ್ ನಾಗ ಏನಂತ ಕರೀತಾರ ಅಂದ್ರ ಡೆನ್ಸಿಟಿ ಅಂತ ಕರೀತಾರ. ನೀರಿನ ಸಾಂದ್ರತೆ ಹೆಚ್ಚು. ನೀರಿನಕ್ಕಿಂತ ಕಡಿಮೆ ಇರುವಂತ ಸಾಂದ್ರತೆ ಯಾವ್ದ್ರಿ, ಕೊಬ್ಬರಿ ಎಣ್ಣೆ. ಅದಕ್ಕಿಂತ ಕಡಿಮೆ ಇರುವಂತದ್ದು ಯಾವ್ದ್ರಿ, ಶೇಂಗಾ ಎಣ್ಣೆ. ಅದೇ ಸ್ತರದೊಳಗೆ ನಾವಿಲ್ಲಿ ನೋಡಬಹುದು. ಹೌದು, ಈ ರೀತಿಯಾಗಿ ನಾವೇನ್ ಮಾಡ್ತೀವ್ರಿ ಅಂದ್ರ ಮೂರು ಬೇರೆ ಬೇರೆ ರೀತಿಯಾದಂತ ಸ್ತರಗಳನ್ನ ನೋಡ್ತೀವಿ. ಇವುಗಳನ್ನ ಬೇರ್ಪಡೆ ಮಾಡೋದು ಸರಳ ಅದನೋ ಅಥವಾ ಕಷ್ಟ ಅದನೋ? ಸರಳ. ಯಾವ ರೀತಿಯಾಗಿ ಅಂದ್ರ ಒಂದು ಏನ್ರಿ, ಸೋಸುವಿಕೆಯ ಮುಖಾಂತರವಾಗಿ ಮಾಡೋ